ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮಾಡ್ತಾ ಇರೋದು ತಾಳಿಪಟ್ಟು. ಅದಕ್ಕೆ ಅಕ್ಕಿ ಹಿಟ್ಟು ಬೇಕು, ಮತ್ತು ಸಬ್ಬಸಿಗೆ ಸೊಪ್ಪು ಬೇಕು, 2 ಈರುಳ್ಳಿ ಆಗೋಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಸಬ್ಬಸಿಗೆ ಸೊಪ್ಪಿನ ತಾಳಿಪಟ್ಟು ಮಾಡಬೇಕು ಅಂದರೆ ಸಬ್ಬಸಿಗೆ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿನ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿವಿ. ಇದಕ್ಕೆ 2 ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಕೊಂಡಿದ್ದೀವಿ. ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಕಲಿಸ್ಕೊಂಡಿದ್ದೀವಿ. ಇದು ನೆಕ್ಸ್ಟು ನಾವು ಚಟ್ನಿಗೆ ಕೊಬ್ಬರಿ ಚಟ್ನಿ ಮಾಡ್ತಾ ಇರೋದು. ಕೊಬ್ಬರಿ ತೊಗೊಂಡಿದ್ದೀವಿ 1 ಬಟ್ಲಷ್ಟು, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ತೊಗೊಂಡಿದ್ದೀನಿ, ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 2 ಮೆಣಸಿನ್ಕಾಯಿ ಹಾಕೋಬೋದು. ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ನಾನಲ್ಲಿ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕಡಲೆನೂ ತೊಗೊಂಡಿದ್ದೀನಿ. ಇಷ್ಟು ಚಟ್ನಿ, ಕೊಬ್ಬರಿ ಚಟ್ನಿ ಬೇಕಾಗಿರೋದು. ನಾವು ಮೆಣಸಿನ್ಕಾಯಿನ ಚಟ್ನಿಗೆ ಹುರ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡ್ಬಿಡ್ಬೇಕು. ಕೊಬ್ಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಕಡ್ಲಿನೂ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಹುರ್ಕೊಂಡಿರೋ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕೊಳ್ಳೋಣ. ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಮಿಕ್ಸಿ ಮಾಡಿಬಿಡೋಣ. ಚಟ್ನಿ ರೆಡಿ ಆಗಿಬಿಡುತ್ತೆ. ಚಟ್ನಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಫ್ರೆಂಡ್ ನೋಡಿ, ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ತುಂಬ ರುಚಿಕರ ಆಗಿರುತ್ತೆ. ಈಗ ಸಬ್ಬಸಿಗೆ ಸೊಪ್ಪಿನ ತಾಳಿಪಟ್ಟು ಮಾಡಿದಾಗ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ಹಂಚಿಗೆ ಎಣ್ಣೆ ಚೆನ್ನಾಗಿ ಬೇಯೋದು ಬೇಡ. ಇದನ್ನು ಒಂದು ಸೈಡು ತಿರುಗಿಸೋಣ. ಚೆನ್ನಾಗಿ ಬೇಯಬೇಕು. ನಿಮಗೆ ಬೇಕಾದರೆ ಒಂದು ಸ್ವಲ್ಪ ತುಪ್ಪನ ಹಾಕಬಹುದು.
ನೋಡಿದರೆ ರುಚಿ ರುಚಿಯಾಗಿರುವ ಸಬ್ಬಸಿಗೆ ಸೊಪ್ಪಿನ ತಾಳಿಪಟ್ಟು ರೆಡಿಯಾಗಿದೆ. ನಿಮ್ಮ ಪರಿಸರದೊಂದಿಗೆ ರುಚಿ ರುಚಿಯಾದ ತಾಳಿಪಟ್ಟನ್ನು ತಿನ್ನಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಧನ್ಯವಾದಗಳು.